And hello guys, welcome back to my channel Sheshu Crick Vlogs. So ನಿನ್ನ RCB ಮ್ಯಾಚ್ ಸೋತಿರ್ಬೋದು ನಿಜ, ಬಟ್ ನಮ್ಮ RCB ಫ್ಯಾನ್ಸ್ ಅಲ್ಲಿ ಹರ್ಟ್ ಆಗ್ತಾ ಇರೋದು ಹೆಂಗೇನಪ್ಪ ಅಂದ್ರೆ ನಮ್ಮ ಹೊಸ ಆಪತ್ ಬಾಂಧವ ದಿನೇಶ್ ಕಾರ್ತಿಕ್ ಅವರ ಕೆರಿಯರ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತ. ಸೊ 2004 ಅಲ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರೆ 2024 ಅವರ ಕೆರಿಯರ್ ನ ಎಂಡ್ ಮಾಡ್ತಾ ಇದ್ದಾರೆ. 20 years 2 decades ಅವರ ಕೆರಿಯರ್ ನ ಇಲ್ಲಿಗೆ ಎಂಡ್ ಮಾಡಿದ್ದಾರೆ ದಿನೇಶ್ ಕಾರ್ತಿಕ್. ಸೊ ದಿನೇಶ್ ಕಾರ್ತಿಕ್ ಬೇರೆ ಪ್ಲೇಯರ್ಸ್ ಕಂಪೇರ್ ಮಾಡ್ರೆ ಇವರು ಸಕ್ಸಸ್ಫುಲ್ ಪ್ಲೇಯರ್ ಅಲ್ಲ, ಲೆಜೆಂಡರಿ ಪ್ಲೇಯರ್ ಅಲ್ಲ. ಇಂಡಿಯಾಸ್ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್ ಅಂದ್ರೆ ದಿನೇಶ್ ಕಾರ್ತಿಕ್. ದಿನೇಶ್ ಕಾರ್ತಿಕ್ ಈ ಅಂಡರ್ ರೇಟೆಡ್ ಪ್ಲೇಯರ್ ಆಗಿದ್ರು ಸ್ಪೆಷಲ್ ಟ್ರೀಟ್ ಇದೆ ಇಂಡಿಯನ್ ಫ್ಯಾನ್ಸ್ ಅಲ್ಲಿ ಆಗಿರ್ಬೋದು, ಮೇನ್ಲಿ ನಮ್ಮ RCB ಫ್ಯಾನ್ಸ್ ಅಲ್ಲಿ ಆಗಿರ್ಬೋದು. ದಿನೇಶ್ ಕಾರ್ತಿಕ್ ಅಂದ್ರೆ ಜಮ್ಮಪ್ಪ, ಅವನಂತೂ ಜಮ್ಮಪ್ಪ ಅಂತಾರೆ. ಆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಇಂದ. ದಿನೇಶ್ ಕಾರ್ತಿಕ್ ಅವರ ಕ್ಯಾಲಿಬರ್ ಏನು ಅಂತ ಜಸ್ಟ್ ಅವ್ರ ಇಂಟರ್ನ್ಯಾಷನಲ್ ಕೆರಿಯರ್ ಒಂದೇ ಒಂದು ಮ್ಯಾಚ್ ಹಾಕೋದು ಏನಪ್ಪಾ ಅಂದ್ರೆ ನಿಧಾಸ್ ಟ್ರೋಫಿ ಫೈನಲ್. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ 1 ball 5 runs ಬೇಕಾಗಿದೆ ದಿನೇಶ್ ಕಾರ್ತಿಕ್ ಫಿನಿಶಿಂಗ್ ಮಾಡ್ತಾರೆ ಅಂತ. ಆ ಮ್ಯಾಚ್ ಇಂಡಿಯಾ ಸೋತಿದ್ರೆ ತುಂಬಾ ಅವಮಾನ ಫೇಸ್ ಮಾಡ್ಬೇಕಾಯ್ತು ಇಂಡಿಯಾ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬಾಂಗ್ಲಾದೇಶ್ ತುಂಬಾ ಓವರ್ ಮಾಡ್ತಾರೆ, ಗೊತ್ತಿರೋ ವಿಷಯನೇ. ಒಂಥರ ಕೀಳುವಾಗಿ ನೋಡ್ತಾ ಇದ್ರು ನಮ್ಮ ಇಂಡಿಯಾನ ಆ ಮ್ಯಾಚ್ ಅನ್ನ ಸೋತಿದ್ರೆ. ಬಟ್ ಅವಮಾನದಿಂದ ನಮ್ಮ ಟೀಮ್ ಇಂಡಿಯಾನ ಪಾಲ್ ಮಾಡಿದ್ರೆ ನನ್ನ ದಿನೇಶ್ ಕಾರ್ತಿಕ್ ಅಂತಾನೆ ಹೇಳ್ಬೋದು. ಜಸ್ಟ್ ಆ ಒಂದೇ ಒಂದು ಇನ್ನಿಂಗ್ಸ್ ಸಾಕು ಅವ್ರ ಕ್ಯಾಲಿಬರ್ ಏನು, ಅವರ ಸ್ಟೆಬಿಲಿಟಿ ಏನು ದಿನೇಶ್ ಕಾರ್ತಿಕ್ ಅಂತ. ಅವ್ರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೆರಿಯರ್ ಸಕ್ಸಸ್ ಇಲ್ಲ, ಅವ್ರ ಸಕ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು. ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅವರ ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು. ನನ್ನ ಪ್ರಕಾರ ದಿನೇಶ್ ಕಾರ್ತಿಕ್ ತರ ಫ್ಯಾಮಿಲಿ ಇಶ್ಯೂ ಯಾರು ಫೇಸ್ ಮಾಡಿಲ್ಲ ಅನ್ಕೊಂತೀನಿ ಒಬ್ಬ ಆಸ್ ಎ ಕ್ರಿಕೆಟರ್ ಆಗಿ. ಆ ತರ ಪೈನ್ ಇಟ್ಕೊಂಡು ಆ ತರ ಪರ್ಫಾರ್ಮೆನ್ಸ್ ಕೊಡಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಒನ್ಸ್ ಅವ್ರ ಫ್ಯಾಮಿಲಿ ಇಶ್ಯೂ ಕಂಪ್ಲೀಟ್ ಆದ್ಮೇಲೆ ಒಂಥರ ನಾವು ಡಿಫ್ರೆಂಟ್ ದಿನೇಶ್ ಕಾರ್ತಿಕ್ನೇ ನೋಡಿದೀವಿ. 2021 ಅಲ್ಲಿ ಯಾವಾಗ IPL ಅಲ್ಲಿ RCB ತಗೊಂಡ್ರು ಅವಾಗ ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ರು, ಏನಕ್ಕ ದಿನೇಶ್ ಕಾರ್ತಿಕ್ ತಗೊಂಡಿದ್ದಾರೆ, ದಿನೇಶ್ ಕಾರ್ತಿಕ್ ಫಿನಿಶ್ಡ್ ಆಗೋಗಿದ್ದಾರೆ ಅಂತ ಪ್ಲೇಯರ್ ತಪ್ಪ ಬಂದದ್ದು ಫಿನಿಶರ್ ಆಗಿ ಆಡ್ತಾರೆ, ಏನ RCB ಬುದ್ಧಿನೇ ಇಲ್ಲ ಅಂತ ಇದ್ರು. ಬಟ್ 2021 ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು. ಅಟ್ಲೀಸ್ಟ್ ಈ ಇಯರ್ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ಇಯರ್ ವಿರಾಟ್ ಕೊಹ್ಲಿ ಫಾರ್ಮ್ ಆಗಿರ್ಲಿಲ್ಲ, ಪಾಪ್ ಡು ಪ್ಲೇಸಸ್ ಯಾವುದೋ ಒಂದು ಮ್ಯಾಚ್ ಆಡ್ತಾ ಇದ್ರು, ಮಿಡಲ್ ಆರ್ಡರ್ ಹೇಳಕ್ಕೆ ಇಲ್ಲ, ಏನು ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ಲಿಲ್ಲ. ಅಂತ ಟೈಮಲ್ಲಿ ಲೋನ್ ವಾರಿಯರ್ ಆಗಿ ದಿನೇಶ್ ಕಾರ್ತಿಕ್ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟು ಫಿನಿಶ್ ಮಾಡಿ RCBಗೆ ಮ್ಯಾಚಸ್ ವಿನ್ ಮಾಡಿಕೊಟ್ಟಿದ್ದಾರೆ. ಸೊ ಆ RCB ಸಖತ್ ಪರ್ಫಾರ್ಮೆನ್ಸ್ ಇಂದಾನೆ ದಿನೇಶ್ ಕಾರ್ತಿಕ್ ಕಮ್ ಬ್ಯಾಕ್ ಮಾಡಿದ್ರು ಟೀಮ್ ಇಂಡಿಯಾ. ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ದಿನೇಶ್ ಕಾರ್ತಿಕ್ ಯಾವಾಗೋ ಫಿನಿಶ್ಡ್ ಆಗೋಗಿದ್ರು. 2019 ಒನ್ ಡೇ ವರ್ಲ್ಡ್ ಕಪ್ ಲಾಸ್ಟ್ ಅವರ ಕೆರಿಯರ್, ಮತ್ತೆ ಅವ್ರು ಕಮ್ ಬ್ಯಾಕ್ ಮಾಡಲ್ಲ ಅಂತ ಎಲ್ಲರೂ ಫಿಕ್ಸ್ ಆಗೋಗಿದ್ರು. ಬಟ್ 2021 T20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಿದ್ರು. ಬಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ವರ್ಲ್ಡ್ ಕಪ್ ಅಲ್ಲಿ. ಬಟ್ ಆದ್ರೂ ಕಮ್ ಬ್ಯಾಕ್ ಅನ್ನೋದಿದೆ ನೋಡಿ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್, ಸೊ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರ ಕೆರಿಯರ್ಗೆ ಎಂಡ್ ಮಾಡ್ತೀನಿ, ಸೊ ಇದು ನನ್ನ ಲಾಸ್ಟ್ ಸೀಸನ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಯಾವ್ದೇ ಪ್ಲೇಯರ್ ಆದ್ರೂ ಅವ್ರ ಕೆರಿಯರ್ ಎಂಡ್ ಮಾಡ್ಬೇಕು ಅಂದ್ರೆ ಹೈ ನೋಟ್ ಅಲ್ಲಿ ಎಂಡ್ ಮಾಡಕ್ ನೋಡ್ತಾರೆ. ಅದೇ ರೀತಿ ನಮ್ಮ ದಿನೇಶ್ ಕಾರ್ತಿಕ್ ಹೈ ನೋಟ್ ಅಲ್ಲಿ ಎಂಡ್ ಮಾಡಿದ್ದಾರೆ. ಸೊ ಸಖತ್ ಪರ್ಫಾರ್ಮೆನ್ಸ್. ನನ್ನ ಪ್ರಕಾರ ಯಾವಾಗೂ ಎಲಿಮಿನೇಟ್ ಆಗೋ RCB ಎಲಿಮಿನೇಟರ್ಗೂ ಬಂದಿದೆ ಅಂದ್ರೆ ಅದು ಮೇನ್ ರೀಸನ್ ದಿನೇಶ್ ಕಾರ್ತಿಕ್ ಅಂತಾನೆ ಹೇಳ್ಬೋದು. ಒಂದೊಂದು ಇನ್ನಿಂಗ್ಸ್ ಸಾಕು ಅವ್ರದ್ದು. ಏನಪ್ಪಾ ಅಂದ್ರೆ ಹೈದರಾಬಾದ್ ನಮ್ಮ ಮೇಲೆ ಅವಾಗ 287 ನೋಡಿದ್ರು, ಅವಾಗ ಟಾಪ್ ಆರ್ಡ್ರು ರನ್ಸ್ ಮಾಡಿ ಹೊಡೆದ್ರು, ಔಟ್ ಆದ್ರು, ನಿಜ ಒಪ್ಕೊಳ್ಳೋಣ. ಬಟ್ ಆದ್ರೂ ಆ ಮಾರ್ಜಿನ್ ನ ಕಮ್ಮಿ ಮಾಡಕ್ಕೆ ಎಷ್ಟು 25 runs ಅಲ್ಲಿ ನಾವು ಸೋತಿದ್ದೀವಿ ಅನ್ನೋದು ಮೇನ್ ರೀಸನ್ ದಿನೇಶ್ ಕಾರ್ತಿಕ್ ಅವರ ಸ್ಪೆಷಲ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. 86 runs ಹೊಡಿತಾರೆ ಕಮ್ಮಿ ಬಾಲ್ಸ್ ಅಲ್ಲಿ. ಸೊ ಆ ರನ್ಸ್ ಏನಾದ್ರು ದಿನೇಶ್ ಕಾರ್ತಿಕ್ ಮಾಡಲಿಲ್ಲ ಅನ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ನಮ್ಗೆ ಪಾಸಿಟಿವ್ ರನ್ ರೇಟ್ ಬರ್ತಾ ಇರ್ಲಿಲ್ಲ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಜಾಸ್ತಿ ಮಾರ್ಜಿನ್ ಇರ್ತಾ ಇತ್ತು. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಮಾರ್ಜಿನ್ ನ ಬೀಟ್ ಮಾಡಿ ಎಲಿಮಿನೇಟರ್ಗೂ ಭಾರತ ನಿಜ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಸೊ ಅದು ಆ ಒಂದು ಇನ್ನಿಂಗ್ಸ್ ಅಲ್ಲ, ಟೋಟಲ್ ಈ IPL ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ RCB ಫ್ಯಾನ್ಸ್ ಅಲ್ಲಿ ಒಂಥರ ಅವು ಎಕ್ಸ್ಟ್ರಾ ಹುಮ್ಮಸ್ ತಗೊಂಡ್ಬಂದಿದ್ದಾರೆ ನಮ್ಮ ದಿನೇಶ್ ಕಾರ್ತಿಕ್. ಸೊ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮ್ಮ ದಿನೇಶ್ ಕಾರ್ತಿಕ್ಗೆ. ಸೊ ನಿಜ ನಮ್ಮ RCB ಪಾಲ್ಗೆ ಆಪತ್ ಬಾಂಧವ ಅಂದ್ರೆ ಅದು ಪಕ್ಕ ವಿಡಿಯೋ ಒಪ್ಕೊಳ್ಳೋಣ. ಬಟ್ ನಮ್ ಹೊಸ ಆಪತ್ ಬಾಂಧವ ಅಂದ್ರೆ ಅದು ಎಲ್ಲರೂ ಅಗ್ರಿ ಮಾಡ್ತಾರೆ, ಅದು ದಿನೇಶ್ ಕಾರ್ತಿಕ್ ಅಂತಾನೆ. ಸೊ ಅಟ್ಲೀಸ್ಟ್ ಇಲ್ಲಿಂದ ಅವ್ರ ಕೆರಿಯರ್ ಇನ್ನ ಸಖತ್ತಾಗಿ ಸಕ್ಸಸ್ಫುಲ್ ಆಗ್ಲಿ ಅವರ ಕಾಂಪಿಟೇಟಿವ್ ಕೆರಿಯರ್ ಅಂತ ನಮ್ಮ ಚಾನಲ್ ಪರವಾಗಿ ಮತ್ತೆ ನಮ್ಮ RCB ಫ್ಯಾನ್ಸ್ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೊ ಹಂಗೆ ಈ ವಿಡಿಯೋನ ದಿನೇಶ್ ಕಾರ್ತಿಕ್ ಫ್ಯಾನ್ಸ್ಗೆ ಆಗಿರ್ಬೋದು, ಮತ್ತೆ IPL ಫ್ಯಾನ್ಸ್ RCB ಫ್ಯಾನ್ಸ್ ಆಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ವಿಡಿಯೋ ಲೈಕ್ ಕೊಡೋ ಮಾತ್ರ ಮರ್ತೋಗ್ಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಹ್ಯಾಪಿ ರಿಟೈರ್ಮೆಂಟ್ ದಿನೇಶ್ ಕಾರ್ತಿಕ್, ರಿಯಲಿ ಯು ಆರ್ ದಿ ವಾರಿಯರ್. ಹ್ಯಾಟ್ಸ್ ಆಫ್ ಮ್ಯಾನ್.